ಹಿರಿಯ ನಾಗರಿಕರಿಗೆ ಬಜೆಟ್ ಮಂಡನೆ ಮಾಡಿದ ದೇಶದ ಮೊದಲ ರಾಜ್ಯ ಯಾವುದು? ಕೇರಳ. ಜಾಗತಿಕವಾಗಿ ಅತಿ ಹೆಚ್ಚು ವಾಹನ ದಟ್ಟಣೆ ನಗರ ಎಂದು ಇತ್ತೀಚೆಗೆ ನೆದರ್ಲ್ಯಾಂಡ್ನ ಟಾಮ್ ಸಂಸ್ಥೆ 2025 ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ಲಂಡನ್. 2ನೇ ಸ್ಥಾನ ಬೆಂಗಳೂರು. ಇತ್ತೀಚೆಗೆ ಕಾವೇರಿ ನದಿ ವಿವಾದ ನ್ಯಾಯಮಂಡಳಿ ಸ್ಥಾಪಿಸಲು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಈ ವಿವಾದವು ಯಾವ ರಾಜ್ಯಗಳ ನಡುವೆ ಇದೆ? ಕರ್ನಾಟಕ, ತಮಿಳುನಾಡು. ಇತ್ತೀಚೆಗೆ ಯಾರ ಪ್ರತಿಮೆಯನ್ನು ವಿಧಾನಸೌಧದ ಮುಂದೆ ಅನಾವರಣಗೊಳಿಸಲಾಯಿತು? ನೇತಾಜಿ ಸುಭಾಷ್ ಚಂದ್ರ ಬೋಸ್. ಜನವರಿ 23 ಪರಾಕ್ರಮ ದಿವಸ. ಕರ್ನಾಟಕ ಸರ್ಕಾರವು ಇದೇ ಮೊದಲ ಬಾರಿಗೆ ದ್ವೀಪದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದು. ಅದು ಯಾವ ದ್ವೀಪ? ಉಡುಪಿ ಜಿಲ್ಲೆ ಸೇಂಟ್ ಮೇರೀಸ್ ದ್ವೀಪ. ಇತ್ತೀಚೆಗೆ ಮಂಗನ ಕಾಯಿಲೆ ವೈರಸ್ನ ಸೋಂಕು ಯಾವ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ? ಶಿವಮೊಗ್ಗ. ದೇಶದಲ್ಲೇ ಮೊದಲ ಬಾರಿಗೆ ರೇಬಿಸ್ ನಿಯಂತ್ರಣಕ್ಕೆ ಬೀದಿ ನಾಯಿಗಳಿಗೆ ಬಾಯಿ ಮೂಲಕ ಲಸಿಕೆ ನೀಡುವುದನ್ನು ಅಭಿವೃದ್ಧಿಪಡಿಸಿದ್ದು ಯಾವ ವಿಶ್ವವಿದ್ಯಾಲಯವಾಗಿದೆ? ಕರ್ನಾಟಕ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೀದರ್. ರಾಜಸ್ಥಾನ ಯಾವ ಅಭಯಾರಣ್ಯವನ್ನು ಪರಿಸರ ಸೂಕ್ಷ್ಮ ವಲಯವಾಗಿ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಘೋಷಣೆ ಮಾಡಿದೆ? ಕುಂಭಲ್ಗಢ್ ವನ್ಯಜೀವಿ ಅಭಯಾರಣ್ಯ.